ಕರ್ತವ್ಯದ ವಯಸ್ಸಿಗೆ ಅರ್ಥೋಮ ಸತ್ತಮಯ ಸಮತೋಮ ದುರ್ವಿಧಮಯ ಅಸಂಘಟಿತ ಸತ್ಯಗಳಿಗೆ ಸಾಗುವ ದೀಪವನ್ನು ಎಲ್ಲ ಅಧ್ಯಾಪಕರ ಜೊತೆಗೂಡಿ ಬರೆಯುತ್ತಿದ್ದೇವೆ. ಕೃಷಿ ಭೂಮಿಗೆ ಉಪ್ಪು ನೀರು ಉಪ್ಪು ನೀರು ನುಗ್ಗದಂತೆ ತಡೆಯುತ್ತಾ ಕೃಷಿಯಲ್ಲಿ ಲಾಭದಾಯಕವನ್ನು ಕಂಡುಕೊಳ್ಳಬಹುದು ಎನ್ನುವುದನ್ನು ಜಗತ್ತಿಗೆ ಸಾಧಿಸಿ ತೋರಿಸಿದ ಅನನ್ಯ ಸಾಧನೆಗಳು. ಕೃಷಿಯ ಸಾಧನೆಯ ಜೊತೆಗೆ ಅದು ಲೈಟಿಂಗ್ಸ್ ಇರಬಹುದು, ಡೆಕೋರೇಷನ್ ಇರಬಹುದು, ಅಂದದ ಚಂದದ ವೃತ್ತಿಯನ್ನ ಮಾಡುತ್ತಾ ಒಬ್ಬ ಯಶಸ್ವಿ ಸಾಧಕರಾಗಿ ನಮ್ಮೊಂದಿಗಿರುವಂತಹ ಕೋಡಿ ಗಂಗಾಧರ ಪೂಜಾರಿ ಅವರಿಗೆ ಎಲ್ಲ ಅಧ್ಯಾಪಕರನ್ನ ಜೊತೆಗೆ ರೂಢಿಸಿಕೊಂಡು ಗೌರವಿಸಿಕೊಂಡಿದ್ದೇವೆ. ಸಾರ್ವಜನಿಕ ಅಭಿನಂದನಾ ಸಮಿತಿ ಕೋಡಿಯವರೊಂದಿಗೆ ಜೊತೆಯಲ್ಲಿ ಚಂದ್ರ ಎಸ್ ಕೋಡಿ ಅವರ ಕಲಾಕುಂಚದಲ್ಲಿ ನಡೆದ ಗಂಗಾಧರ ಅವರ ಕೃಷಿ ಭೂಮಿಯ ಮೆರವಣಿಗೆಯಿಂದಲೇ ಮತ್ತಷ್ಟು ಕಳೆಗಟ್ಟಲಿದೆ. ಯೋಗಿ ಜಿ ಕಡೆ ಬನ್ನಿ ಹಾಗೆ ಓಕೆ ಬಾ ಹಾಗೆ ಸರ್ ನಾಳೆ ನಾಳೆ ನೀವು ನಾಳೆ ಇರೋ ಮನೆ ಒಳ್ಳೆ ಬರುತ್ತೆ ಮುಂಚೆ ಹಾಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಕೋಡಿ ಗಂಗಾಧರ್ ಪೂಜಾರಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕೋಡಿ ಗೋಪಾಲ್ ಪೂಜಾರಿ ಅವರೇ, ಹಾಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಶ್ರೀನಿವಾಸ ಉಳ್ಳೂರವರೇ, ಹಾಗೆ ಬಿಲ್ಲವ ಸಮಾಜ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಅಶೋಕ್ ಪೂಜಾರಿ ಬೀಜಾಡಿ ಅವರೇ, ಇನ್ನೋರ್ವ ವಿದ್ಯುತ್ ಗುತ್ತಿಗೆದಾರರಾಗಿರುವಂಥ ನನ್ನ ಆತ್ಮೀಯರಾಗಿರುವಂಥ KR ನಾಯ್ಕರವರೇ, ಶ್ರೀಯುತ ಚಕ್ರಮ ದೇವಸ್ಥಾನದ ಪಾತ್ರಿಗಳಾಗಿರುವಂಥ ರಾಘವೇಂದ್ರ ಪೂಜಾರಿ ಅವರೇ, ನನ್ನ ಆತ್ಮೀಯರು ಹಿರಿಯರಾಗಿರುವಂಥ ಕೋಡಿ ಶಂಕರ ಪೂಜಾರಿ ಅವರೇ, ಹಿರಿಯ ಉದ್ಯಮಿಗಳು ಆಗಿರುವಂಥ ತಿಮ್ಮಪ್ಪ ಕಾರ್ಯವರೇ, ಪುರಸಭೆಯ ಮಾಜಿ ಉಪಾಧ್ಯಕ್ಷರಾಗಿರುವಂಥ ನಾಗರಾಜ್ ಕಾಂಚನ್ರವರೇ, ಉದ್ಯಮಿಗಳಾಗಿರುವಂಥ ರಾಜೇಂದ್ರ ಶೇರಿಗಾರ್ ಅವರೇ, ಹಾಗೆ ಪುರಸಭೆಯ ಮಾಜಿ ಸದಸ್ಯರಾಗಿರುವಂಥ ಲಕ್ಷ್ಮೀ ಗೋಪಾಲ್ ಪೂಜಾರಿ ಅವರೇ, ಹಾಗೆ ಇನ್ನೋರ್ವ ಮಾಜಿ ಸದಸ್ಯನೇ ಆಗಿರುವಂಥ ಕಮಲಾ ಮಂಜುನಾಥ್ ಪೂಜಾರಿ ಅವರೇ, ಹಾಗೆ ವೇದಿಕೆಯಲ್ಲಿ ಇವತ್ತಿನ ಮದುಮಗ ಶ್ರೀಯುತ ಗಂಗಾಧರ್ ಪೂಜಾರಿ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ವೇದಿಕೆಯಲ್ಲಿ ಇನ್ನೋರ್ವ ಪುರಸಭಾ ಮಾಜಿ ಸದಸ್ಯರಾಗಿರುವಂಥ ಅಶ್ವಕ್ ಕೋಡಿ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಂಗಾಧರ್ ಪೂಜಾರಿ ಅವರ ಅಭಿಮಾನಿಗಳೇ, ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತೇಳಿ ಅರ್ಹ ವ್ಯಕ್ತಿಗೆ ಸಿಕ್ಕಿದೆ. ಯಾಕಂತ ಹೇಳಿದರೆ ಗಂಗಾಧರ್ ಪೂಜಾರಿ ಅವರು ಕಳೆದ ಬಾರಿ ನನಗೆ ನಮ್ಮ ಸರ್ಕಾರ ನಮಗೊಂದು ಅವಕಾಶ ಕೊಟ್ಟಿದೆ. ನಮಗೆ ರಾಜ್ಯೋತ್ಸವ ಪ್ರಶಸ್ತಿಯ ಸಿಲೆಕ್ಷನ್ ಮಾಡಲಿಕ್ಕೆ ನಮಗೆ ಆಯಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ನಾವೆಲ್ಲ ಸೋತವರು ನಮಗೆ ಅವಕಾಶ ಕೊಟ್ಟಿದೆ. ಆವಾಗ ಅವಕಾಶದಲ್ಲಿ ಸ್ಪಷ್ಟವಾಗಿ ಯಾರು ನಿಜವಾದ ಅರ್ಹತೆ ಇದ್ದವರು ಯಾರಿದ್ದಾರೆ ಅವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಗೆ ಆತ್ಮತೃಪ್ತಿ ಇದೆ. ಯಾಕಂತ ಹೇಳಿದ್ರೆ ಗಂಗಾಧರ್ ಪೂಜಾರಿ ಅವರು ಕಳೆದ ಬಾರಿ ನನ್ನ ಹತ್ರ ಹೇಳಿದರು. ಆಗ ಅವರ ಸೋದರ
ಕೋಡಿ ಜಗನ್ನಾಥ್ ಪೂಜಾರಿ ಅವರಿಗೆ ನಮ್ಮ ಹುಣಸೆಮಕ್ಕಿಯಲ್ಲಿದ್ರು ಅವರು ಕೃಷಿ ಹೈನುಗಾರಿಕೆಯಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು. ಅವರ ಹೆಸರನ್ನು ಹಾಕಿಕೊಟ್ಟೆ. ಖಂಡಿತವಾಗಿ ಗಂಗಾಧರ್ ಪೂಜಾರಿ ನಿಮಗೆ ಮುಂದಿನ ಬಾರಿ ಖಂಡಿತ ನಾವು ಅದನ್ನು ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿ ಈ ಬಾರಿ ಪ್ರಥಮ ಸುತ್ತಿನಲ್ಲಿ ಅವರ ಹೆಸರನ್ನು ಪ್ರಥಮವಾಗಿ ನಾನು ಹಾಕಿಕೊಟ್ಟಿದ್ದೇನೆ. ನಮ್ಮ ಲಿಸ್ಟ್ನಲ್ಲಿ ಗಂಗಾಧರ್ ಪೂಜಾರಿ ಅವರ ಹೆಸರನ್ನು ಖಂಡಿತವಾಗಿ ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಗಂಗಾಧರ್ ಪೂಜಾರಿ ಅವರು ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು. ಈಗಾಗಲೇ ಹೇಳಿದ್ರು, ಹಡಿಲು ಭೂಮಿಯಲ್ಲಿ ಕೃಷಿಯನ್ನು ಮಾಡಿ ಈಗ ಭತ್ತದ ಕೃಷಿ ಅಂತ ಹೇಳುವುದು ನಶಿಸಿ ಹೋಗಿದೆ. ಯಾಕಂತ ಹೇಳಿದ್ರೆ ಎಲ್ಲಿಯೂ ಕಾರ್ಮಿಕರ ಸಮಸ್ಯೆ, ವಿಶೇಷವಾಗಿ ನಮ್ಮ ಹಳ್ಳಿಗಳಲ್ಲಿ ಕಾರ್ಮಿಕರ ಸಮಸ್ಯೆ, ಇಲ್ಲಿಯೂ ಕೂಡ ಕಾರ್ಮಿಕರ ಸಮಸ್ಯೆ. ಯಾಜ್ಞರೆಲ್ಲರೂ ಈಗಾಗಲೇ ನಮ್ಮ ಶ್ರೀನಿವಾಸ ಉಳ್ಳೂರು ಹೇಳಿದರು, ಗಂಗಾಧರ್ ಪೂಜಾರಿ ಅವರು ಒಬ್ಬ ಉತ್ತಮ ಕೆಲಸಗಾರ, ನಿಷ್ಠೆ, ಕರ್ತವ್ಯ ನಿಷ್ಠೆ ಇರುವಂತ ಒಬ್ಬ ಯುವಕ ಅಂತ ಹೇಳಿದರು. ಖಂಡಿತವಾಗಿ ಅವರು ಹಿಂದಿನಿಂದಲೂ ಬಹಳ ಕೆಲಸಗಾರ, ನಿಷ್ಠೆ, ಕರ್ತವ್ಯ ನಿಷ್ಠೆ ಇರುವಂತ ಒಬ್ಬ ಯುವಕ ಅಂತ ಹೇಳಿದರು. ಖಂಡಿತವಾಗಿ ಅವರು ಹಿಂದಿನಿಂದಲೂ ಬಹಳಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಮನುಷ್ಯ ಮೇಲ್ ಬರ್ತಾನೆ ಅಂತ ಹೇಳೋದಕ್ಕೆ ಗಂಗಾಧರ್ ಪೂಜಾರಿ ಅವರೇ ನಮಗೆ ಸಾಕ್ಷಿ. ಯಾಕಂತ ಹೇಳಿದ್ರೆ ಅವರ ಕೆಲಸದಲ್ಲಿ, ಕರ್ತವ್ಯದಲ್ಲಿ ಬಹಳಷ್ಟು ನಿಷ್ಠೆಯನ್ನು ಇಟ್ಕೊಂಡು ಮಾಡಿದ್ರಿಂದ ಅವರು ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಅವರ ವೃತ್ತಿ ಜೀವನದಲ್ಲಿಯೂ ಇಲೆಕ್ಟ್ರಿಕಲ್ ವರ್ಕ್ ಅಲ್ಲಿ ಅವರು ಕೂಡ ಬಹಳಷ್ಟು ಸಾಧನೆ ಮಾಡಿದಂತ ಗಂಗಾಧರ್ ಪೂಜಾರಿ ಅವರು ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಕೋಡಿಯ ಮಹಾಜನತೆ ಅವರ ಮೇಲೆ ಇಟ್ಟಂತ ಅಭಿಮಾನಕ್ಕೆ ಅವರಿಗೆ ಈ ಒಂದು ಪ್ರಶಸ್ತಿಯ ಮೂಲಕ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತ ಅವಕಾಶ ಭಗವಂತ ಕರುಣಿಸಲಿ. ಅವರ ಕುಟುಂಬದವರಿಗೂ, ಅವರ ನೆರೆಹೊರೆಯವರಿಗೂ, ಅವರ ಸಂಬಂಧಿಕರಿಗೂ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ಅವರಿಗೂ ಈ ಒಂದು ವೃತ್ತಿಯ, ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತ ಅವಕಾಶ ಭಗವಂತ ಕರುಣಿಸಲಿ ಅಂತ ಹೇಳಿ ನನ್ನ ಶುಭವನ್ನುಡಿಯನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅಭಿನಂದನಾ ಸಮಾರಂಭ ಕೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗಣ್ಯಾತಿ ಗಣ್ಯರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೀಯುತ ಗಂಗಾಧರ್ ಪೂಜಾರಿಯವರೇ, ವೇದಿಕೆ ಮುಂದೆ ಆಸನರಾಗಿರುವ ಎಲ್ಲ ಮಹನೀಯರೇ, ಮಹಿಳೆಯರೇ, ಗಂಗಾಧರ್ ಪೂಜಾರಿಯವರು ಬಹಳ ಸರಳ ಸಜ್ಜನಿಕೆ ಹೊಂದಿರುವಂಥ ವ್ಯಕ್ತಿ, ಬಹಳ ನಿಧಾನಿ, ತನ್ನ ಕಾಯಕವನ್ನು ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಮುಂದುವರಿಸಿಕೊಂಡು ಹೋಗುವವರು. ವೃತ್ತಿಯಲ್ಲಿ ಅವರು ಧ್ವನಿ ಮತ್ತು ಬೆಳಕಿನ ಸಂಯೋಜಕರಾಗಿದ್ದಾರೆ. ಅದರಲ್ಲಿಯೂ ಕೂಡ ತಮ್ಮ ವೃತ್ತಿಯಲ್ಲಿ ಅವರು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಈ ಪರಿಸರದಲ್ಲಿ ಬಹಳ ಜನನುರಾಗಿ ಆಗಿದ್ದಾರೆ. ಇದರ ಮಧ್ಯೆ ಅವರು ಪ್ರವೃತ್ತಿಯಾಗಿ ಕೃಷಿ ಕ್ಷೇತ್ರವನ್ನು ಆಯ್ದುಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಕೃಷಿ ಗದ್ದೆಯನ್ನು ಹಡವು ಹಾಕಿ ನಾವು ಅದನ್ನು ಬೇರೆ ಮನೆಯೋ ಅಥವಾ ಇನ್ನಿತರ ತೋಟವೋ ಏನಾರು ಮಾಡ್ತೇವೆ. ಆದರೆ ಈ ಒಂದು ಭಾಗದಲ್ಲಿ ನೂರಾರು ಎಕರೆ ಹಡವು ಬಿದ್ದ ಭೂಮಿಯನ್ನು ಕೃಷಿಗೆ ಯೋಗ್ಯ ಆಗುವಂತೆ ಮಾಡಿ ಅದರಲ್ಲಿ ಪುನಃ ಕೃಷಿಯನ್ನು ಪ್ರಾರಂಭಿಸಿ ಅದರಲ್ಲಿ ಯಶಸ್ಸನ್ನು ಕಂಡವರು ಶ್ರೀಯುತ ಗಂಗಾಧರ್ ಪೂಜಾರಿಯವರು. ಮನಸ್ಸಿದ್ದರೆ ಮಾರ್ಗ ಉಂಟು ಎನ್ನುವುದಕ್ಕೆ ಗಂಗಾಧರ್ ಪೂಜಾರಿಯವರೇ ಸಾಕ್ಷಿ. ಕಾಯಕವೇ ಕೈಲಾಸ ಎನ್ನುವ ಒಂದು ನಾಣ್ಣುಡಿಯಂತೆ ಅವರು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದರೆ ಖಂಡಿತ ಅದರಲ್ಲಿ ಯಶಸ್ಸು ಸಿಗ್ತದೆ. ಅದಕ್ಕೆ ಉದಾಹರಣೆ ನಮ್ಮ ಗಂಗಾಧರ್ ಪೂಜಾರಿಯವರು. ಅವರು ಈ ಭಾಗದಲ್ಲಿ
ಹಲವು ಎಕರೆ ಜಮೀನನ್ನು ಒಳ್ಳೆಯ ಭತ್ತದ ಒಂದು ಸಾಗುವಳಿ ಮಾಡಿ ತನ್ಮೂಲಕವಾಗಿ ಆ ಪರಿಸರವನ್ನೇ ಹಸಿರು ಮಾಡಿದ್ದಾರೆ. ಇಂಥವರಿಗೆ ಪ್ರಶಸ್ತಿ ಸಿಗುವುದು ನಿಜವಾಗಿ ಅಭಿನಂದನೀಯ. ಯಾಕಂದರೆ ಇತ್ತೀಚಿನ ನಾವು ನೋಡ್ತಾ ಇದ್ದೇವೆ, ಅರ್ಜಿ ಕೊಟ್ಟು ಅಮಿಷವನ್ನು ಒಡ್ಡಿ ಅದಕ್ಕೆ ಹಣ ಖರ್ಚು ಮಾಡಿ ಪ್ರಶಸ್ತಿಯನ್ನು ಪಡೆಯುವ ಈ ಕಾಲದಲ್ಲಿ ಅವರಿಗೆ ಅವರ ಅರ್ಹತೆಗೆ ಪ್ರಶಸ್ತಿ ಅವರನ್ನು ಹುಡ್ಕೊಂಡು ಬಂದಿದೆ. ನಿಜವಾಗಿ ಇದು ಈ ಭಾಗದ ಜನರಿಗೆ ಅಥವಾ ಅವರಿಗೊಂದು ಭಾಳ ಸಂತೋಷದ ವಿಷಯ. ಅದರಲ್ಲಿಯೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಇಂಥ ಪ್ರಶಸ್ತಿಯನ್ನು ಪಡೆದಿರುವುದು ಎಲ್ಲರಿಗೂ ಭಾಳ ಖುಷಿ ಕೊಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಈಗ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಮುಂದೆ ಅವರ ಸಾಧನೆಗೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗಲಿ ಅಂತ ನಿಮ್ಮೆಲ್ಲರ ಹಾರೈಕೆ ಆಗಲಿ. ಅವರ ಈ ಉತ್ಸಾಹ ಇನ್ನೂ ಕೂಡ ಹೆಚ್ಚಾಗಲಿ. ಅದಕ್ಕೆ ಶ್ರೀ ದೇವಿಯ ಚಕ್ರಮನ ಕೃಪೆ ಅವರ ಮೇಲೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹಾರೈಸಿ, ಅವರಿಗೆ ಇನ್ನೂ ಹೆಚ್ಚಿನ ಕೃಷಿ ಕ್ಷೇತ್ರದಲ್ಲಿ ಕಾಯಕ ಮಾಡುವ ಒಂದು ಸೌಭಾಗ್ಯ ಸಿಗಲಿ ಅಂತ ಹಾರೈಸಿ, ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಈ ಭಾಗಕ್ಕೆ ಆಗಮಿಸಿದಂಥ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಹಾಗೂ ಉತ್ಸವ ಸದಸ್ಯರು, ಧ್ವನಿಬೆಳಕು ಸಂಯೋಜಕರ ಸಂಘಟನೆ ಅಧ್ಯಕ್ಷರು ಉಡುಪಿ ಜಿಲ್ಲೆಯ ಗಂಗಾಧರ್ ಪೂಜಾರಿ ಅವರಿಗೆ ಗೌರವದ ಪ್ರೀತಿ ತುಂಬಿದ ಸನ್ಮಾನ. ಇನ್ನು ಓರ್ವರಿಗೆ ಅವಕಾಶ ಕೊಡ್ತಾ ಇದ್ದೇವೆ, ಉಳಿದವರಿಗೆ ಸಭೆಯ ನಂತರ ಕೊಡ್ತೇವೆ. ದಯವಿಟ್ಟು ಸಹಕರಿಸಿ. ದಿನೇಶ್ ಅವರು ಬಹಳ ಬೇಗ ನಮ್ಮ ಜೊತೆಗೆ ಬಂದು ನಮ್ಮೊಂದಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ದಯವಿಟ್ಟು ಸರ್ ಹಾಗೆ ರೀ. ರೈತಸರಿ ಬಿರುದನ್ನು ನೀಡಿ ಸನ್ಮಾನಿಸಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಇಲ್ಲಿ ವೇದಿಕೆ ಕೆಳಭಾಗದಲ್ಲಿರುವಂಥ ನಮ್ಮ ಊರಿನ ಪ್ರತಿ ಗ್ರಾಮಸ್ಥರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಆತ್ಮೀಯ ಸ್ನೇಹಿತರೆ, ಏನಂತ ಹೇಳಿದ್ರೆ ಇವತ್ತು ನಾವೆಲ್ಲ ಖುಷಿ ಪಡಬೇಕಾಗಿದ್ದ ದಿನ. ಯಾಕಂತ ಹೇಳಿದ್ರೆ ಈ ಕೋಡಿ ಗಂಗಾಧರ ಪೂಜಾರಿಯವರು ಸೋನ್ ಶಾಲೆಯ ಹಳೆ ವಿದ್ಯಾರ್ಥಿ. ಸೋನ್ ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ನಾವು ಇವತ್ತು ಇಲ್ಲಿ ಕೂತ್ಕೊಂಡಿರುವ ಪ್ರತಿಯೊಬ್ಬರು ಸಹ 80% ಜನ ನಾವಿಲ್ಲಿ ಹಳೆ ವಿದ್ಯಾರ್ಥಿಗಳೇ ಇದ್ದೀವಿ. ಅಂತ ವ್ಯಕ್ತಿ ನಮ್ಮ ಹತ್ರ ಮಾಡೋಕ್ಕಾಗದಿರೋ ಸಾಧನೆನ ಆ ವ್ಯಕ್ತಿ ಮಾಡಿದ್ದಾರೆ. ಹಾಗಾಗಿ ಆ ವ್ಯಕ್ತಿಗೆ ಗಟ್ಟಿ ಚಪ್ಪಾಳೆ ಬರಲಿ ಸ್ನೇಹಿತರೆ, ಆತ್ಮೀಯರೇ, ಮೊದಲ ಗಟ್ಟಿ ಚಪ್ಪಾಳೆ ಬರಲಿ. ಆಮೇಲೆ ಯಾಕಂತ ಹೇಳಿದ್ರೆ ಇನ್ನೊಂದು ಅವರ ತಾಯಿನ ನಾವು ಸ್ಮರಿಸ್ಬೇಕು ಇವತ್ತು. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ತಂದೆ ತಾಯಿಗಳು ಏನಂತ ಹೇಳಿದ್ರೆ ನನ್ನ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ ಅಂತ ಆಸೆ ಪಡ್ತಾರೆ. ಆದರೆ ಅವ್ರ ತಾಯಿ ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗೋದು ಬೇಡ, ಕೃಷಿಕ ಆಗಲಿ ಅಂತ. ಇವತ್ತು ಕೃಷಿಕ ಆಗ್ಬಿಟ್ಟೆ ಆ ವ್ಯಕ್ತಿ ಎಲ್ಲರನ್ನೂ ಮೀರಿಸಿ, ಇಂಜಿನಿಯರ್ ಡಾಕ್ಟರ್ನ ಎಲ್ಲರನ್ನೂ ಮೀರಿಸಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಹಾಗಾಗಿ ಆ ವ್ಯಕ್ತಿಗೆ ಇನ್ನೊಂದು ಗಟ್ಟಿಯಾಗಿ ಚಪ್ಪಾಳೆ ಬರಲಿ ಆತ್ಮೀಯ ಸ್ನೇಹಿತರೆ. ಇವಾಗ ಒಂದು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಅಂತ ಹೇಳಿದ್ರೆ ಅಂತಿಂತ ಸಣ್ಣ ಸಾಧನೆ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ತಾಯಿ ತನ್ನ ಮಗುನ 9 ತಿಂಗಳು ಹೇಗೆ ಹೊತ್ತು ಪಾಲನೆ ಮಾಡಿ ಭೂಮಿ ಹೊರಗಡೆ ಬಿಡ್ತಾರೋ ಅದೇ ರೀತಿ ಈ ವ್ಯಕ್ತಿ ಕೃಷಿನ ತನ್ನ ಮಕ್ಕಳು ತನ್ನ ತಾಯಿ ತರ, ಒಂದು ತಾಯಿ ತರ ಮಗುವನ್ನ ನೀಟಾಗಿ, ಮಗುನ ಯಾವ ರೀತಿ ನಾವು ನೋಡ್ಕೊಂತೀವೋ ಅದೇ ರೀತಿ ಭೂಮಿಯನ್ನ ಅಗದು ಅದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಅದಕ್ಕೆ ಬೀಜ ಹಾಕ್ಬಿಟ್ಟು ಅದನ್ನ ನೀಟಾಗಿ ಮುಚ್ಚಿಬಿಟ್ಟು ಅದಾದ್ಮೇಲೆ ಮಳೆ ಅದಕ್ಕೆ ನೀರು ಕೊಟ್ಟು ಎಷ್ಟು ಬೇಕೋ ಅಷ್ಟು ನೀರು ಕೊಟ್ಟು ಮಳೆ ಬಂದಾಗ ಎಲ್ಲಿ ಉಪ್ಪು ನೀರಿನ ನೀರು ದಡ ಕಟ್ಬಿಟ್ಟು ದಡ ಓಪನ್ ಆಗ್ಬಿಟ್ಟು ಈ ಕಡೆ ಬರುತ್ತೋ ಅಂತ ಹಗಲು ರಾತ್ರಿ ಕಾದು ಆ ಗಿಡನ ದೊಡ್ಡದು ಮಾಡಿ ದೊಡ್ಡದಾಗೋ ತನಕ ಕಾದು ಅದರಲ್ಲಿ ಫಸಲು ತೆಗೆದು ಇವತ್ತು ದೊಡ್ಡ ಮಟ್ಟದಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೂ ಇಡೀ ಊರಿಗೆ ನಮ್ಮೂರಿಗೆ ಒಂದು ದೊಡ್ಡ ಹೆಸರನ್ನು ತಂದು ಕೊಟ್ಟಿರುವಂತ ವ್ಯಕ್ತಿ, ಮಹಾನ್ ನಾಯಕ, ರೈತ ನಾಯಕ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇವತ್ತಿನಿಂದ ಯಾರಾದ್ರೂ ಗಂಗಾಧರ ಪೂಜಾರಿ ಅವ್ರನ್ನ
ಕರಿಬೇಕಂತ ಹೇಳಿದ್ರೆ ರೈತ ನಾಯಕ ಅಂತಾನೆ ಕರೀರಿ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಇವತ್ತು ಕುಂದಾಪುರದಲ್ಲಿ ಸಹ ರೈತ ನಾಯಕ, ರೈತ ಕೃಷಿ ವ್ಯಕ್ತಿ ಯಾರೂ ಇಲ್ಲ. ಇವತ್ತು ಕೋಟೇಶ್ವರ ಎಲ್ಲ ಕಡೆ ನೋಡಿದ್ರು ಅಷ್ಟು ದೊಡ್ಡ ಕೃಷಿ ವ್ಯಕ್ತಿ ಯಾರೂ ಇಲ್ಲ. ಇವತ್ತು ಕೋಡಿಯ ಭಾಗದಲ್ಲಿ 60% ಕೃಷಿನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವ್ಯಕ್ತಿಗೆ ನೀವೆಲ್ಲರೂ ಒಂದು ರೈತ ನಾಯಕ ಅನ್ನೋ ಬಿರುದನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಗಂಗಾಧರ ಪೂಜಾರಿ ಅವರಿಗೆ ಅದರ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ಜೊತೆಗೂಡಿ ಗೌರವಿಸ್ತಾ ಇದ್ದಾರೆ. ಕರ್ನಾಟಕ ಪ್ರಗತಿಪರ ಸೌಹಾರ್ದ ಸಹಕಾರಿ ಸಂಘ ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಟ್ಟಿದ್ದೇವೆ. ಈಚೆ ಕಮ್ಮಿ ಇದ್ದಲ್ಲ ಈ ಸೌಹಾರ್ದ ಸಹಕಾರಿ ಸಂಘ ಎಸ್ ಕುಂದಾಪುರದಲ್ಲಿ ಅತ್ಯಂತ ಯಶಸ್ವಿ ಸಹಕಾರಿ ಸೌಹಾರ್ದ ಸಂಘವಾಗಿ ಹೊರಹೊಮ್ಮುತ್ತಾ ಇದೆ. ವಂದನೆಗಳು ತಮಗೆಲ್ಲರಿಗೂ. ಅವರು ವೇದಿಕೆ ಮುಂಭಾಗದಲ್ಲಿ ಒಮ್ಮೆ ಎಚ್ಚರಬೇಕು, ವೇದಿಕೆಗೆ ಬರುವುದಿಲ್ಲ ಅಂತ ಹೇಳಿದರು. ಒಮ್ಮೆ ಎಚ್ಚರಿಸಬೇಕಂತ ಅವರನ್ನು ಕೇಳಿಕೊಂಡಿದ್ದಾರೆ. ಮುಸ್ಲಿಂ ಬಾಂಧವರು ಈ ಸನ್ಮಾನಕ್ಕೆ ಒಂದು ಶಾಲು ಹೊದಿಸಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಇದಕ್ಕೆ ಹೋಗಬೇಕಾಗಿ ಬರ್ತದೆ. ಕಾರ್ಯಕ್ರಮಗಳು ನಡೆಯುತ್ತಿದೆ. ಎಲ್ಲ ಸರ್ವೇ ಬಂಧುಗಳು ಎಲ್ಲ ಕಾರ್ಯಕ್ರಮಗಳನ್ನು ಸಾಕ್ಷೀಕರಿಸಿಕೊಳ್ಬೇಕಾಗಿದೆ. ಅನನ್ಯ ನಿರೂಪಕಿ ಅಕ್ಷತಾ ಗಿರೀಶ್ ಅವರು ಈಗಾಗಲೇ ಹೇಳಿಕೊಟ್ಟಿದ್ದಾರೆ. ಗಂಗಣ್ಣನ ಸರ್ ಪ್ರಥಮವಾಗಿ ಭೂಮಿ ತಾಯಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೆ ಹಾಗೂ ಎಲ್ಲ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದಂಥ ನೀವೆಲ್ಲರಿಗೂ ವಂದಿಸುತ್ತಾ, ಇದೊಂದು ನನಗೆ ಬಯಸದೇ ಬಂದ ಭಾಗ್ಯ. ಇದರಲ್ಲಿ ನಾನೇನು ಮಾಡಲಿಲ್ಲ, ನನ್ನ ಕೆಲಸ ನಾನು ಮಾಡಿದ್ದೇನೆ. ಫಲ ಪ್ರತಿಫಲ ಎಲ್ಲ ದೇವರಿಗೆ ಬಿಟ್ಟಿದ್ದು. ಇದೆಲ್ಲ ನನ್ನ ತಂದೆಗೆ ಸಿಗಬೇಕಂತ ಒಂದು ಆಸೆ ಇತ್ತು. ಯಾಕಂದರೆ ನನ್ನ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೊತ್ತಿನ ಊಟಕ್ಕೂ ಸಮೇತ ಪರದಾಡಿದ್ದಾರೆ. ಅವರೇ ಬದುಕೇ ಕೃಷಿ, ಅದು ಬಿಟ್ಟರೆ ಮತ್ತೆ ಬೇರೆ ಒಂದಿಲ್ಲ. 365 ದಿನವೂ ಅವರ ಗದ್ದೆಯಲ್ಲೇ ಅವರ ಜೀವನವನ್ನು ಕಳೆದಿದ್ದಾರೆ. ಬಿಡುವಿನ ಸಮಯದಲ್ಲಿ ಯಾರು ಮನೆ ತೀರಿ ಹುಲ್ಕುತ್ರಿ ಮನೆ ವಹಿಸುವುದು ಇದನ್ನೆಲ್ಲ ಮಾಡಿ ಕಷ್ಟಪಟ್ಟು ನಮ್ಮ 7 ಮಕ್ಕಳಿಗೆ ಊಟ ಕೊಡಬೇಕು ಎಂದು ಹೋರಾಟ ಮಾಡಿದ್ದಾರೆ. ಆದರೆ ಏನು ಮಾಡುವ ಹೇಳಿ, ನಾನು ದುಡಿಯುವ ಸಮಯದಲ್ಲೇ ನನ್ನ ತಂದೆ ತೀರಿ ಹೋಗ್ತಾರೆ. ನನ್ನ ಒಂದು ದುಡಿಮೆಯ 1 ರೂಪಾಯಿ ಸಮೇತ
ನನ್ನ ತಂದೆಗೆ ಕೊಡಲಾಗದಂಥ ನತದೃಷ್ಟ ಮಗ ನಾನು. ತಾಯಿ ಇದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಏನು ಮಾಡೋಳಿ, ನಾನೀಗ ಏನೋ ಆಗಿದ್ದೇನೆ. ಆದರೆ ಆ ಯೋಗ ನನ್ನ ತಂದೆಗೆ ಸಿಗದೆ ಹೋಯಿತು. ಆದರೆ ಅವರ ನನ್ನ ಮೇಲೆ ಇಟ್ಟಂಥ ಪ್ರೀತಿ ನನ್ನ ಹೃದಯದಲ್ಲಿ ಈವಾಗಲೂ ಸಮೇತ ದಿನಕ್ಕೊಂದು 10 ಸಾರಿ ಆದರೂ ನನ್ನ ಅಪ್ಪನ ಬಗ್ಗೆ ನನಗೆ ಒಂದು ಹೊತ್ತಿನ ಊಟಕ್ಕಾಗಿ ನಾವು ಬೇರೆಯವರ ಮನೆಯನ್ನು ಊಟಕ್ಕಾಗಿ ಕಾದಂಥ ವ್ಯಕ್ತಿ. ಈಗ ಮತ್ತೊಬ್ಬ ಊಟ ಇಲ್ಲದವನಿಗೆ ಒಂದು ತುತ್ತು ಕೊಡುವ ಮಟ್ಟಕ್ಕೆ ಬಂದಿದ್ದೇನೆ. ಇನ್ನೇನು ಬೇಕು ಈ ಭಾಗ್ಯ? ನನ್ನ ಕೆಲಸ ಇಲ್ಲಿಯವರೆಗೆ ಒಂದು ನಮ್ಮ ಭಟ್ರೊಂದು ಮಾತಾಡ್ತಿದ್ರು. ಯಾವತ್ತೂ ಅವ್ರು ಹೇಳೋದು ನನಗೆ ಹಾಲಲ್ಲಿ ತಿಂಗಳಿಗೆ ಒಂದ್ಸರಿ ಅದೊಂದು ಮಾತಾಡ್ತಾರೆ ಅವರು. ಗಂಗಾಧರ, ದೇವರು ನಮ್ಮನ್ನು ಇಲ್ಲಿಗೆ ಕೆಲಸಕ್ಕಾಗಿ ಕರೆತಂದಿದ್ದಾನೆ. ನಮಗೆಲ್ಲರಿಗೂ ಒಂದೊಂದು ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸವನ್ನು ನಾವು ಎಷ್ಟು ನಿಷ್ಠೆ, ಶ್ರದ್ಧೆ, ಭಕ್ತಿಯಿಂದ ಮಾಡ್ತೇವೆ, ಅದಕ್ಕೆ ತಕ್ಕದಾದ ಫಲ ಇಲ್ಲೇ ಸಿಗ್ತದೆ. ಗಂಗಾಧರ, ನಮ್ಮ ಕೆಲಸ ಆದ ಮೇಲೆ ಅವ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೂ ಏನು ನಾವು ಮಾಡಬೇಕು, ಶ್ರದ್ಧೆ ಭಕ್ತಿಯಿಂದ ಮಾಡುವ ಅಂತ ಯಾವತ್ತು ಒಂದು ವಾರಕ್ಕೊಂದ್ಸರಿ ಆದರೂ ನಮ್ಗೆ ಅವ್ರು ಹೇಳ್ತಾರೆ. ಅವರೆಲ್ಲರ ಮಾರ್ಗದರ್ಶನ, ಅವರ ತಂದೆ ಸಮೇತ ನಮಗೆ ಅನ್ನ ಇಲ್ಲದ ಸಮಯದಲ್ಲಿ ಅವರ ತಂದೆ ನಮಗೆ ಅನ್ನವನ್ನು ಬಾ ಗಂಗಾಧರ ಬಾ, ಊಟ ಮಾಡ್ಕೊಂಡು ಹೋಗಂತಾಳೆ. ಆದರೆ ಈಗ ನನಗೆಲ್ಲ ಇದೆ, ಎಲ್ಲ ಇದೆ. ಇದೆಲ್ಲ ಎನಿಸುವಾಗ ತಲೆ ಸಂತೋಷಕ್ಕೆ ಪಾರವೇ ಇಲ್ಲ. ಕೃಷಿ ಭೂಮಿ ನಮ್ಮ ತಂದೆಯವರ ಒಂದು ನೆನಪಿಗೋಸ್ಕರ ನಾನು ಅದೇ ಕೃಷಿ ಭೂಮಿಯನ್ನು ಮುಂದುವರ್ಸ್ಕೊಂತ ಬಂದೆ. ಕೃಷಿ ಈ ಮಟ್ಟಕ್ಕೆ ನನ್ನನ್ನು ತಂದಿರ್ತದಂತ ನನಗೆ ಗೊತ್ತಿಲ್ಲ ಆಗಿತ್ತು. ಇದನ್ನೆಲ್ಲ ಈ ಮಟ್ಟಕ್ಕೆ ತಂದವರು ಮಾಧ್ಯಮದವರು, ನಮ್ಮ ಮಾಧ್ಯಮ ಮಿತ್ರರು. ಎಲ್ಲ ಪತ್ರಿಕೆಯಲ್ಲೂ ಸಮೇತ ನನ್ನ ಒಂದು ಆರ್ಟಿಕಲ್ ಬಂದಿದೆ. ಲೋಕಲ್ ಆಗಲಿ ಎಲ್ಲ, ಉದಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಎಲ್ಲ ಪ್ರತಿಯೊಂದು ವಾರ್ತಾಭಾರತಿ. ಲಾಸ್ಟ್ ಟೈಮ್ ಒಂದು ಸಣ್ಣ ಇನ್ಸಿಡೆಂಟ್ ಆಗ್ತದೆ. ನಾನಲ್ಲಿ ಸೋನ್ಸ್ಬೈಲಲ್ಲಿ ಒಂದು 15 ಎಕರೆ ಭೂಮಿ ಮಾಡಿದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದು ಅಷ್ಟು ಬೇಗ ಪ್ರಸಿದ್ಧಿ ಆಗಲ್ಲ. ಅದೇ ನಾನು ಯಾವುದಾದ್ರೂ ಒಂದು ಬೇಡದ ಕೆಲಸ ಮಾಡಿದರೆ ನಾನು ಮಾಡಿ 10 ಮನೆಗೆ ಬರಬೇಕಿದ್ರೆ ಮುಂಚೆ ಅದು ನ್ಯೂಸ್ ಆಗ್ತದೆ. ಆದರೆ ಹೋದ ವರ್ಷ ನಾನು ಕೃಷಿ ಮಾಡಿದವಾಗ ಉದಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ ಎಲ್ಲ ಪೇಪರ್ನವ್ರು ನಾನು ಫೋನ್ ಮಾಡ್ತಾರೆ, ಗಂಗಣ್ಣ ಒಂದು ಬನ್ನಿ, ಒಂದು ಆರ್ಟಿಕಲ್ ಕೊಡಿ ನೀವು ಅಂತೇಳಿ. ಕೇಳುವಾಗ ತುಂಬ ಖುಷಿ ಆಗ್ತದೆ. ಇದೇ ರೀತಿಯಲ್ಲಿ ಇವರೆಲ್ಲ ಮಾಡಿದ ಒಂದು ಇದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಹೋಗಿ ಮುಟ್ಟಿದೆ. ಹಾಗೆ ದಿನೇಶ್ ಹೆಗ್ಡೆಯವರು ಒಂದು 3 ತಿಂಗಳು ಮುಂಚೆನೇ ನನಗೆ ಹೇಳ್ತಾರೆ, ಒಂದು ಅರ್ಜಿ ಹಾಕಂಗಾದ್ರೆ ಈ ಸರಿ ನಿನಗೆ ಸಿಗುವಂಥ ಎಲ್ಲ ಲಕ್ಷಣಗಳು ಇವೆ ಅಂತ. ಅವರು ಮಾಧ್ಯಮದವರು ಹೀಗೆಲ್ಲ ಮಾಡಿ ದಿನೇಶ್ ಹೆಗ್ಡೆಯವರು ಅದಕ್ಕೆ ಸಹಕಾರ ಕೊಟ್ಟು ಒಂದು ಅರ್ಜಿ ಹಾಕ್ಲಿಕ್ಕೆ ಹೇಳ್ತಾರೆ. ಆದರೆ ಆ ಅರ್ಜಿ ಹಾಕಲಿಕ್ಕೆ ನನಗೆ ಬರಲ್ಲ, ಯಾಕೆಂದ್ರೆ ನಾನು ಅಷ್ಟೇನು ತಿಳಿದವ ವ್ಯಕ್ತಿ ಅಲ್ಲ. ಆ ಅರ್ಜಿ ಹಾಕಲಿಕ್ಕೆ, ಅದನ್ನು ಬರೀಲಿಕ್ಕೆ, ಅದನ್ನು ಸೆಟಪ್ ಮಾಡಲಿಕ್ಕೆ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಅದನ್ನು ರಾಜ್ಯೋತ್ಸವ ಪ್ರಶಸ್ತಿ ಸಿಗುವವರೆಗೂ ಸಮೇತ ನನ್ನ ಸ್ನೇಹಿತರು ಕೆಲವರು ಅದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರನ್ನು ಸಮೇತ ನಾನು ಈ ಸಮಯದಲ್ಲಿ ಅವರು ನೆನೆಸಿಕೊಳ್ತಾ ಇದ್ದೇನೆ. ಇದೊಂದು ಪ್ರಶಸ್ತಿ ಪುರಸ್ಕಾರ ಬಂದು ನಮ್ಮ ಊರಿನವರು ಇಂಥ ಒಂದು ವೇದಿಕೆಯಲ್ಲಿ ನಾನು ಇದಕ್ಕೆ ಸಕ್ತನೋ ಅಸಕ್ತನೋ ಗೊತ್ತಿಲ್ಲ, ಆದರೆ ಈ ಋಣವನ್ನು ಹೇಗೆ ಇಟ್ಟುಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಗಳು ನಡೆಯುತ್ತೆ. ಎಲ್ಲ ಸರ್ವೆ ಬಂಧುಗಳು ಎಲ್ಲ ಕಾರ್ಯಕ್ರಮಗಳನ್ನು ಸಾಕ್ಷೀಕರಿಸಿಕೊಳ್ಬೇಕಾಗಿದೆ. ಅನನ್ಯ ನಿರೂಪಕಿ ಅಕ್ಷತಾ ಗಿರೀಶ್ ಅವರು ಈಗಾಗಲೇ ಹೇಳಿಕೊಡ್ತಾರೆ. ವಿಶೇಷವಾಗಿ ವಿಘ್ನೇಶ್ವರ ನೆನೆಯುತ್ತಾ, ತಾಯಿ ಚಕ್ರೇಶ್ವರಿ ನೆನೆಯುತ್ತಾ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ನಮ್ಮೂರಿನ
ಹೆಮ್ಮೆಯ ಪುತ್ರನಾದ ಗಂಗಾಧರ್ ಪೂಜಾರಿ ಅವರಿಗೆ ಮಾಡುವಂಥ ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಳಿತಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಮುಂದೆ ಕುಳಿತಿರುವಂಥ ಗಂಗಾಧರ್ ಪೂಜಾರಿ ಅವರ ಅಭಿನಂದನಾ ಕಾರ್ಯಕ್ರಮದ ಎಲ್ಲ ಅಭಿಮಾನಿಗಳಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ಧನ್ಯವಾದವನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲ ಭಾಷಣ ಮಾಡಿ ಮುಕ್ತ ಆಗ್ತದೆ, ಜನ ಎಲ್ಲ ಹೋಗ್ತಾ ಇರ್ತಾರೆ. ಈಗ ನಾವು ಮಾತಾಡಬೇಕಲ್ಲ, ಮಾತಾಡಲೇಬೇಕು. ಅದು ಶಂಕರ ಪೂಜಾರಿ ಹೇಳ್ತಾರೆ 2 ನಿಮಿಷ ಅಂತ ಹೇಳ್ತಾರೆ, ಆದರೆ 2 ನಿಮಿಷ ಮಾತಾಡೋಕ್ಕಾಗ್ತದಾ? ಮಾತಾಡುವಾಗ ಸ್ವಲ್ಪ ಎದುರು ಮಾತಾಡಬೇಕಲ್ಲ. ವಿಶೇಷವಾಗಿ ನಾನು ಕಂಡಂಥ 50 ವರ್ಷದ ಹಿಂದಿನ ಪರಿಸ್ಥಿತಿಯಲ್ಲಿ ಗಂಗಾಧರ್ ಪೂಜಾರಿಯವರ ತಂದೆ, ಅವರ ತಾಯಿಯಾದ ಬಚ್ಚಿ ಹೆಂಗಸು, ಆ ಒಂದು ಕುಟುಂಬದಲ್ಲಿ ಅವರು ಹೇಗೆ ಜೀವನ ನಡೆಸಿದ್ರು, ಎಷ್ಟು ಕಷ್ಟಕರವಾಗಿ ಜೀವನ ನಡೆಸಿದ್ರಂತ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ. ಏಕೆಂದರೆ ಅಂದಿನ ಸಮಯದಲ್ಲಿ ಊಟಕ್ಕೆ ಬರಗಾಲ ನಮಗೆ. ಆದರೆ ಅವರ ತಂದೆ ತಿರಿ ಕಟ್ಟುವುದು, ಅಕ್ಕಿ ಮುಡಿ ಕಟ್ಟುವುದು, ಕುಲ್ಕುತ್ರಿ ಮಾಡುವುದು, ಈ ಎಲ್ಲ ಕಾರ್ಯಕ್ರಮ ಮಾಡಿ ಮಕ್ಕಳನ್ನು ಸಾಗಿಸ್ತಾ ಇದ್ದಾರೆ. ಅವರು ಮನೆ ಬಿಟ್ಟು ನಮ್ಮ ಈಗಳಿನ ಶಿವಾಲಯದಲ್ಲಿ ಅಲ್ಲಿ ಒಬ್ಬ ಅಕ್ರುಟೈ ಅಂತ ಇದ್ದಿದ್ರು, ಆ ಕೊಂಕಣಿ, ಆ ಮನೆಯಲ್ಲಿ ವಾಸ ಆಗಲಿಕ್ಕೆ ಬಂದರು. ತದನಂತರ ಅವರ ಕಷ್ಟಕರ ಜೀವನ ಶುರುವಾಗಿದೆ. ಅವರ ಕಡೆ 40 ವರ್ಷ ಆಗಿರ್ಬೋದು. ಅವರ ಮನೆಯ ಪಾಲಾಗಿ ಆ ಪಾಲಿನ ಗೆದ್ದೆಯನ್ನು ಅವರ ತಂದೆಯವರು ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ತಾ ತಮ್ಮ ಮಕ್ಕಳಿಗೆ ಹೇಗೆ ಬಳುವಳಿಯಾಗಿ ಬಂದಿದಂಥ ಈಗ ಗಂಗಾಧರ ಪೂಜಾರಿಯವರಿಗೆ ಸನ್ಮಾನ ಆಗಿ ಅಭಿನಂದನಾ ಕಾರ್ಯಕ್ರಮ ಆಗಿದ್ದಲ್ಲಿ ನೀವು ನೋಡಿರ್ಬೋದು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಯಾಕೆ ಸಿಕ್ಕಿದೆ ಅಂತ. ಆ ಒಂದು ಬಚ್ಚಿ ಹೆಂಗಸಿನ 3 ಗಂಡು ಮಕ್ಕಳು 4 ಹೆಣ್ಣು ಮಕ್ಕಳಲ್ಲಿ 2ನೇ ಪುತ್ರನಾಗಿ ಜನಿಸಿದವರು. ಈ ಒಂದು ಅವರ ತಂದೆಯ ಬಳುವಳಿಯಾಗಿ ಬಂದಿರುವಂಥ ಈ ಕೃಷಿ ವ್ಯವಸ್ಥೆಯನ್ನು ಅವರು ಮೈಗಳಿಗಿಡಿಸಿಕೊಂಡು ಅದರ ಒಟ್ಟಿಗೆ ದೀಪ ಎಲೆಕ್ಟ್ರಿಕಲ್ ಅದನ್ನು ಕೂಡ ಮೈಗೊಳಿಸಿಕೊಂಡು ಹಾಗೂ ಸಭಾ ಸಮಾರಂಭಗಳಲ್ಲಿ ಹೂವಿನ ಅಲಂಕಾರ ಡೆಕೋರೇಷನ್ ಇದನ್ನು ಕೂಡ ಅಳವಡಿಸಿಕೊಂಡು ಬಹಳ ಕಷ್ಟದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಅದೇ ರೀತಿ ಅವರ ವ್ಯವಸಾಯ ಮಾಡಿಕೊಂಡು ಮನೆ ಗದ್ದೆ ಹೂಡಿಕೊಂಡು ಅದೇ ನಂತರ ಅವರಿಗೆ ತನ್ನ ಹೆಂಡತಿ ಮನೆ ಗೆದ್ದೆಯನ್ನು ಹೂಡಲಿಕ್ಕೆ ಅನುಕೂಲ ಸಿಕ್ಕಿತ್ತು. ಆ ಹಡಬಿದ್ದ ಗೆದ್ದೆಯನ್ನು ಅವರು ಮಾಡಿದರು. ಅದ ನಂತರ ಕಿಣಿಯವರ ಬೈಲು ಕೂಡ ಹಡಬಿದ್ದ ಗೆದ್ದೆಯನ್ನು ಮಾಡಿದರು. ಅದರಿಂದಾಗಿ 3ನೇದಾಗಿ ಅತಿ ದೊಡ್ಡ ವಿಷಯ ಅಂದರೆ ನಮ್ಮ ತೋಣಸರ ಬೈಲು. ಅಲ್ಲಿ ಕೆಲವೊಂದು ವರ್ಷಗಳಿಂದ ಹೊಡುಬಿದ್ದು ಅಲ್ಲಿಯ ಆಸುಪಾಸಿನ ಜನಗಳಿಗೆ ನಿಲ್ಲಲಿಕ್ಕೆ ಕಷ್ಟ ಆಗಿತ್ತು. ಯಾಕಂದರೆ ಅಲ್ಲಿ ಕೊಳೆತ ವಾಸನೆ ಹಾಗೂ ನುಸಿಯ ಕಾಟ, ಈ ಕಾಟದಿಂದ ಹೇಗೆ ತಪ್ಪಿ ಹೋಗೋದಂಥ ಭಾವನೆಯಲ್ಲಿ ಇದ್ದರು. ಆದರೆ ಗಂಗಾಧರ ಪೂಜಾರಿಯವರು ಆ ಒಂದು ಹೊಡಿಲು ಬಿದ್ದ ಗೆದ್ದೆಯನ್ನು ಹೂಳುವುದರಿಂದ ಅಲ್ಲಿಯ ಜನತೆಗೆ ಬಹಳ ಒಂದು ಉಪಕಾರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿಯ ಜನರು ಆ ಮಳೆಗಾಲದ 6 ತಿಂಗಳ ಸಂಕಷ್ಟವನ್ನು ಪರಿಹಾರ ಮಾಡಿದ್ದಾರೆ ಅಂತ ಒಂದು ಮಹಾನ್ ವ್ಯಕ್ತಿಯಾಗಿದ್ದಾರೆ ಅವರು. ಈ ವಿಶೇಷವಾಗಿ ಅವರು ಈ ಒಂದೇ ಕ್ಷೇತ್ರದಲ್ಲಿ ಅಲ್ಲ, ವಿಶೇಷವಾಗಿ ನಮ್ಮ ಸಭಾಭವನ ಕಟ್ಟುವ ಸಮಯದಲ್ಲಿ ನಮಗೆಲ್ಲರಿಗೆ ಪಾಲು ಯಾವ ರೀತಿಯಲ್ಲಿ ಹೋಗಬೇಕಂತ ಗಡಿ ಮಾರ್ಗದರ್ಶನ ಮಾಡ್ತಿದ್ರು. ಅದರ ಕೆಲಸದಲ್ಲಿ ಜೊತೆಯಾಗಿದ್ದರು. ಆ ಒಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಎಲ್ಲೊಂದು ಅಚ್ಚುಕಟ್ಟಾಗಿ ಎಲ್ಲೊಂದು ಜಾಗವನ್ನು ಹಾಳು ಮಾಡದೆ ಈ ಸಭಾಭವನ ಕಟ್ಟಲಿಕ್ಕೆ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಅಂತೆಯೇ ನಮ್ಮ ದೇವಸ್ಥಾನದ ಹೂವಿನ ಅಲಂಕಾರ, ಜಾತ್ರೆ ಸಮಯದಲ್ಲಿ ಹೂವಿನ ಅಲಂಕಾರ, ದೀಪದ ಅಲಂಕಾರ ಇತ್ಯಾದಿಗಳನ್ನು ಮುತುವರ್ಜಿ ವಹಿಸಿ ತಾವೇ ಸ್ವತಃ ಹೂವಿನ ಅಲಂಕಾರ ತಾವೇ ಸ್ವತಃ ಖರ್ಚು ಮಾಡ್ತಾ ಇದ್ದಾರೆ. ತಾಯಿ ಸಂಪೂರ್ಣವಾಗಿ ಅವರ ಈ ಬೆಳವಣಿಗೆಗೆ ಈಗ ನಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಮುಂದೆ ಅವರಿಗೆ
ರಾಜ್ಯೋತ್ಸವ ಪ್ರಶಸ್ತಿ, ಅದ ನಂತರ ನಮ್ಮ ಸಾಲುಮರ ತಿಮ್ಮಕ್ಕನಿಗೆ ಸಿಕ್ಕಿದ ಹಾಗೆ ಪದ್ಮಭೂಷಣ ಅದು ಕೂಡ ಡೆಲ್ಲಿವರೆಗೆ ಹೋಗಿ ಅದು ಕೂಡ ಸಿಕ್ಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವಿ ಹತ್ರ. ಅದೇ ರೀತಿಯಲ್ಲಿ ಅವರು ಬೆಳೆಸ್ಕೊಂಡು ಹೋಗಬೇಕು, ಅದೇ ರೀತಿಯಲ್ಲಿ ಸಿಗಬೇಕಂತ ನಾನು ಹೇಳಿ, ಯಾಕಂದರೆ ಬಹಳಷ್ಟು ಸಮಯ ಆಯಿತು, ಈ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬಹಳ ಜನ ತಾತುರಿತ ಇದ್ದಾರೆ. ಅವರಿಗೆಲ್ಲರಿಗಾಗಿ ನಾನು 1-2 ಮಾತನ್ನು ಮುಗಿಸಿ ನಾನು ನನ್ನ ಸ್ಥಾನವನ್ನು ಒಪ್ಪಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ತಾ ಇದ್ದೇನೆ.